ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ. ಸ್ಟೋರಿ ಸಖತ್ತಾಗಿದೆ. ಲೈಕ್ ಸಸ್ಪೆನ್ಸ್ ಅಮೇಝಿಂಗ್ ಆಗಿದೆ. ಆ್ಯಕ್ಷನ್ ಐ ಮೀನ್ ಫ್ಯಾಮಿಲಿ ನೋಡೋ ಥರನೇ ಇದೆ. ಬಟ್ ಇಟ್ಸ್ ಅಮೇಝಿಂಗ್. ಸರಿ ಕೇಳಿಸ್ಲಿಲ್ಲ. ಫೈಟ್ ಸೀನ್ಸ್ ಸೂಪರ್ ಆಗಿದೆ. ಈವನ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲನೂ ಅಮೇಝಿಂಗ್ ಆಗಿದೆ. ಥ್ಯಾಂಕ್ ಯು. ಸೂಪರ್ ಆಗಿದೆ ಮೂವಿ. ಈ ಥರ ಒಂದು ಸೆಕೆಂಡ್ ಕೂರಕ್ಕಾಗಲ್ಲ ಚೇರ್ ಮೇಲೆ. ನೆಕ್ಸ್ಟ್ ಏನು ನಡೆಯುತ್ತೆ ಅಂತ ಕಾಯ್ತಾನೆ ಇರ್ತೀವಿ. ಸೂಪರ್ ಆಗಿದೆ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಅಕಸ್ಮಾತ್ ಇದೇ ಥರ ಎತ್ಕೊಂಡು ಹೋದ್ರೆ 1000 ಕೋಟಿ ಈಸಿಯಾಗಿ ಮುಟ್ಟತ್ತೆ, ಪಕ್ಕ ಮುಟ್ಟತ್ತೆ. ಕನ್ನಡ ಮೂವಿನ ಬೆಳೆಸಿ. ಜೈ ಸುದೀಪ್. ಇಂಟ್ರೆಸ್ಟಿಂಗ್ ಆಗಿದೆ, ಬೋರ್ ಆಗಲ್ಲ. ಸೂಪರ್ ಆಗಿದೆ, ನಂಗೆ ತುಂಬ ಇಷ್ಟ ಆಗಿದೆ. ಸೊ ಎಲ್ಲರೂ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಂದ ಮೇಲೆ ಮ್ಯಾಕ್ಸಿಮಮ್ ಮಾಸ್ ಆಗಿದ್ದೇ ಇರುತ್ತೆ. ಬಾಸ್ ಮಾತ್ರ ಇನ್ನು ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ JP ನಗರದಲ್ಲಿ. ಎಲ್ಲರೂ ಇನ್ನು ಸೆಲೆಬ್ರೇಷನ್ಗೆ ಇನ್ನು ಸೆಕೆಂಡ್ ಹಾಫ್ ವೇಟಿಂಗ್ ಮಾಡ್ತಾ ಇದ್ದೀವಿ. ಬಂದು ಎಲ್ಲರೂ ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ. ಇವಾಗ ಎಂಟ್ರಿ ಜಸ್ಟ್ ಎಂಟ್ರಿ ಆಗಿದೆ. ಬಾಸ್ ಇನ್ನಿ ಎಂಟ್ರಿ ಆಗುತ್ತೆ. ಮ್ಯಾಕ್ಸ್ ಕೋಕೋ ಕೋಲಾ ಮ್ಯಾಕ್ಸ್. ಇವಾಗ ಪಿಕ್ಚರ್ ನೋಡಿದಿರಲ್ಲ, ಏನು 10 ನಿಮಿಷದಲ್ಲಿ ಸುದೀಪಣ್ಣ ಟ್ವಿಸ್ಟ್ ಕೊಡ್ತಾರಲ್ಲ, ಕೈದಿಗಳಿಗೆ ಹುಚ್ಚೋ ಈಸ್ಬಿಟ್ಟಿದ್ದಾರೆ ನಮ್ಮ ಸುದೀಪಣ್ಣ. ಮಾಡಿರೋ ಪಾತ್ರ ಯಾವ್ದು ಹೇಳಿ? ಅರ್ಜುನ್ ಮಾರ್ಕ್ಸೆ. ಹೊರಗಡೆ ಬರ್ಬೇಕಾದ್ರೆ ಸುದೀಪಣ್ಣ ಒಂದೇ ಒಂದು ಡೈಲಾಗ್ ಹೇಳಿದಾರೆ, ಫ್ಯಾನ್ಸ್ಗಳೆಲ್ಲ ತೊಡ್ಕೊಂಡು ಹೊರಗಡೆ ಬರ್ತಿದಾರೆ ಅಂತ. ಆ ಥರ ಬರೀ ಇಂಟರ್ವಲ್ ಅಲ್ಲೇ ಫ್ಯಾನ್ಸ್ಗಳು ಮೀಸೆ ತಿರ್ಸ್ಕೊಂಡು ತೊಡ್ಕೊಂಡು ಹೊರಗಡೆ ಬಂದಿದ್ದೀವಿ. ಇನ್ನ ಮೂವಿ ಮುಗಿದ್ಮೇಲೆ ಏಟರ್ಸ್ಕೊಂಡು ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲ್ಗೆ ಇರುತ್ತೆ ಮೂವಿ ಅಂತ. ಜೈ ಕಿಚ್ಚ ಬಾಸ್. ಏಟರ್ಸ್ಗಳಿಗೆಲ್ಲ ಒಬ್ರೇ ಹಬ್ಬ, ನಮ್ ಕಿಚ್ಚ ಬಾಸ್. ಮ್ಯಾಕ್ಸ್ ಮೂವಿಲಿ ಸುದೀಪಣ್ಣ ಮಾಡಿದ್ದಾರೆ ಅರ್ಜುನ್ ಮಾರ್ಕ್ಸೆ. ಕೈದಿಗಳಿಗೆಲ್ಲ ಉಚ್ಚಯಿಸ್ಬಿಟ್ಟಿದ್ದಾರೆ ನಮ್ ಕಿಚ್ಚ ಲೇಟ್ ಆಗೋ ಬಂದ್ರು ಕೂಡ ಲೇಟೆಸ್ಟ್ ಬಾಸು, ನಮ್ ಬಾಸು ಕಿಚ್ಚ ಬಾಸು. ಕೋಕಾ ಕೋಲಾ ಪೆಪ್ಸಿ, ಕೋಕಾ ಕೋಲಾ ಪೆಪ್ಸಿ, ಕೋಕಾ ಕೋಲಾ ಪೆಪ್ಸಿ, ಬಾಸ್ಕೆ ಬಾಸ, ಕಿಚ್ಚ ಬಾಸ, ಬಾಸ್ಕೆ ಬಾಸ, ಕಿಚ್ಚ ಬಾಸ, ಬಾಸ್ಕೆ ಬಾಸ, ಕಿಚ್ಚ ಬಾಸ. ಜೈ ಕಿಚ್ಚ ಬಾಸ್. ಜೈ ಕಿಚ್ಚ ಬಾಸ್. ನಮ್ಮ ಹತ್ರ ಬೇಡ. ಹಾಯ್ ಎವ್ರಿವನ್, ನನ್ನ ಹೆಸರು ಅನು ಕಿಚ್ಚ ಅಂತ ಹೇಳ್ಬಿಟ್ಟು ಫಸ್ಟ್ ಶೋಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು, ಸಿಕ್ಕಾಪಟ್ಟೆ ಆಸೆ ಇತ್ತು. ಬಟ್ ಈ ಆಸೆ ಈಗ ನೆರವೇರ್ತು. ಆ್ಯಕ್ಚುಲಿ ಬಾಸ್ ಈ ಸತಿ 2025 ಏನಿದೆ ಅಲ್ಲ, ಬಾಸ್ನ ಮೀಟಾಗಿ ನಮ್ಮ ಟ್ಯಾಟು ಮುಂದೆ ನಮ್ಮ ಟ್ಯಾಟು ಮುಂದೆ ಒಂದು ಸೈನ್ ತೊಗೊಬೇಕಂತ ಆಸೆ ಇದೆ. ಈ 2025ಗೆ ದೇವ್ರ ಕೃಪೆಯಿಂದ ಆದರೆ ಸಾಕು ಅಂತ ಕಾಯ್ತಿದ್ದೀನಿ. ಆ್ಯಂಡ್ ಬಾಸು ಸೈಲೆಂಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಫಸ್ಟ್ ಇಂಟರ್ವಲ್ ಫುಲ್ಲು ವೈಲೆಂಟು, ಸಿಕ್ಕಾಪಟ್ಟೆ ಮಾಸ್ ಅಂದರೆ ಮಾಸ್ ಮ್ಯಾಕ್ಸಿಮಮ್ ಮಾಸ್. ಮತ್ತು ಕರುನಾಡ ದೀಪ ನಮ್ಮ ಕಿಚ್ಚ ಸುದೀಪ ಫುಲ್ ಮಾಸು ಸಕ್ಕದಾಗಿತ್ತು. ಅವರು ಎಂಟ್ರಿಗೆ ನಾವೆಲ್ಲ ಫುಲ್ಲು ಜೋಶಲ್ಲಿದ್ವಿ. ಇನ್ನು ಬೆಳಗ್ಗೆಯಿಂದ ಯಾರು ನಾಷ್ಟ ತಿಂದಿಲ್ಲ, ಏನೂ ತಿಂದಿಲ್ಲ, ಆದರೂ ಇಷ್ಟು ಜೋಶಾಗಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲ ಕಿಚ್ಚಿನ ಹುಚ್ಚು ಅಭಿಮಾನಿಗಳು. ಜೈ ಕಿಚ್ಚ ಬಾಸ್. ಏನಂತ ಹೇಳ್ಬೇಕು? ಫಸ್ಟ್ ಹಾಫೇ ಸಖತ್ತಾಗಿದೆ. ಇನ್ನು ಸೆಕೆಂಡ್ ಹಾಫ್ ಕಾಯ್ತಿದ್ದೀವಿ. ವಾಟ್ ನೆಕ್ಸ್ಟ್? ಸಖತ್ತಾಗಿದೆ. 52 ವರ್ಷ ಆಯಿತು ಅಂತ ಅನ್ಸೋದೇ ಇಲ್ಲ. ಇನ್ನು 35 ವರ್ಷ, 35 28 29 ವರ್ಷ, 28ರಿಂದ 29 ವರ್ಷ ಅಷ್ಟೇ ನಮ್ಮ ಬಾಸ್ಗೆ. ಇನ್ನು ಇದೇ ಥರ ಒಳ್ಳೊಳ್ಳೆ ಮೂವೀಸ್ ಬರಲಿ. ಲಾಸ್ಟ್ ಟೈಮ್ ಬರ್ಡೇಲಿ ಹೇಳಿದರು ಒಂದೊಂದನ್ನೇ ಕೊಡ್ತಿರ್ತೀವಿ ಅಂತ ಹೇಳ್ಬಿಟ್ಟು. ಲೈಕ್ ಉಪ್ಪಿನಕಾಯಿ, ಇದು ಒಂದು ಮದುವೆ ಊಟದಲ್ಲಿ ಏನೇನು ಬೇಕು ಅದೆಲ್ಲ ಹಾಕಿದ್ರು. ಫುಲ್ ಊಟನೇ ಬಿಡಿಸ್ಬಿಟ್ರು. ಸಖತ್ತಾಗಿದೆ ಮೂವಿ. ಅವ್ರು ಯಾವುದೇ ಕಿಚ್ಚ
ಕಂಬ್ಯಾಕ್ ಕೊಡೋಂಥ ಮೂವಿ ಅಲ್ಲ. ಅವ್ರು ಬರೋದೇ ಅವ್ರು ಮಾಡೋ ಮೂವಿ ಎಲ್ಲ ಕಂಬ್ಯಾಕ್ ಕೊಟ್ಟೇ ಕೊಡುತ್ತೆ. ಎಲ್ಲ ಥರ ಡೈರೆಕ್ಟರ್ಸು, ಎಲ್ಲ ಕಡೆ ಎಲ್ಲ ಥರ ಪ್ರೊಡ್ಯೂಸರಿಗೆ ಇಟ್ಕೊಡೋ ಬಾಸ್ ನಮ್ಮ ಬಾಸು. ಇವಾಗ ಮಾತ್ರ ಇಂಟ್ರೋಲ್ ಬಿಟ್ಟವ್ರೆ, ಇನ್ಮೇಲಿದೆ ಮೂವಿ. ಅಭಿ ಪಿಕ್ಚರ್ ಬಾಕಿ ಇನ್ನೂ ಇದೆ, ಬರ್ತಾ ಇರುತ್ತೆ. ಇನ್ನೂ ರೋಸ್ಟ್ ಕೊಡ್ತಿರ್ತಾರೆ. ಹುರ್ಕೊಳ್ತಿರ್ಬೇಕು, ನಮ್ಮ ಬಾಸ್ ಕೊಡ್ತಿರ್ಬೇಕು.